ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಣಿಮಂತ್ರ ವಿಷಯದಲ್ಲಿ ಇಲ್ಲಿ ತೋರಿಸ್ತಾ ಇರೋದು ಸರ್ವಸಿದ್ಧಿ. ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಸರ್ವಸಿದ್ಧಿ ಗಿಡ ಹೇಗಿರುತ್ತೆ ಅಂತ. ಇದು ಲೆಮನ್ ಗ್ರಾಸ್ ಥರನೇ ಇರುತ್ತೆ, ಬಟ್ ಲೆಮನ್ ಗ್ರಾಸ್ ಅಲ್ಲ. ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಡೀಪಾಗಿ ಅದು ತುಂಬ ಸಣ್ಣಕ್ಕೆ ಇರ್ತದೆ. ಅದರ ಒಂದು ಬಾಡಿ ಸ್ಟ್ರಕ್ಚರ್ ಅನ್ನೋದು, ಎಲೆಗಳು ಅಷ್ಟೇ ತುಂಬ ಉದ್ದಕ್ಕೆ ಹುಲ್ಲು ಥರನೇ ಇರುತ್ತೆ ನೋಡಲಿಕ್ಕೆ. ತುಂಬ ರಿಸಲ್ಟ್ ಕೊಡೋವಂಥ ಸಸಿ ಇದು. ಒಂದೆರಡು ಎಲೆ ಕಟ್ ಮಾಡಿ ನಾವು ಬಳಸ್ಕೋಬೋದು. ಹೇಳಿದ್ದೀನಲ್ಲ, ಫುಲ್ಲು ವಿಡಿಯೋನ ನೋಡಿ ಅರ್ಥ ಆಗುತ್ತೆ ಯಾವ ರೀತಿ ಬಳಸೋದು ಅಂತ. ಅದರ ಗಿಡವನ್ನು ಲೈವ್ ಆಗಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಎಲೆಗಳೆಲ್ಲ ಒಳ್ಳೆ ರಿಸಲ್ಟ್ ಹಾಗೆ ಕೊಡುತ್ತೆ. ಇದನ್ನು ಬೆಳೆಸೋದಂತೂ ತುಂಬ ಈಸಿ. ನಿಮಗೇನಾರೇ ಈ ಒಂದು ಗಿಡ ನಿಮಗೆ ಅವೈಲೇಬಲ್ ಇಲ್ಲ ಅಂದರೆ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಗ್ರೂಪ್ಗೆ ಬನ್ನಿ, ನಾನು ಬೇಕಾದರೂ ಸೆಂಡ್ ಮಾಡಿ ಕೊಡ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಕೊಡೋವಂಥ ಗಿಡ ಇದು. ಎಷ್ಟು ಚಿಕ್ಕ ಪಾಟಲ್ಲಿ ಬೇಕಿದ್ರೂ ನಾವು ಬೆಳೆಸ್ಬೋದು, ಮಣ್ಣಲ್ಲೇ ಬೆಳೆಸ್ಬೇಕಂತೇನಿಲ್ಲ. ತುಂಬ ಎತ್ತರಕ್ಕೆ ಬೆಳೆಯುತ್ತೆ. ಇಲ್ಲ ನಮಗೆ ಶಾರ್ಟಾಗಿ ಇರಬೇಕು ಅಂದರೆ ಕಟ್ ಮಾಡಿಬಿಟ್ರೆ ಗುಬುರಾಗೂ ಬೆಳೆಯುತ್ತೆ. ಚಿಕ್ಕದಾಗಿ ಪಾಟಲ್ಲಿ ನಾವು ಇಟ್ಕೋಬೋದು. ಮಣ್ಣು ಅವಶ್ಯಕತೆ ಇಲ್ದಿರೋನು ಇದನ್ನು ಬೆಳೆಸ್ಬೋದು. ನೋಡಿ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅಂತ.